ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಡ್ರೀಮ್ಸ್ ವಿತ್ ವಿ ಪಿ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತೊಂದು ಬ್ರೈಡಲ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಗ್ರೀನ್ ಕಲರ್ ಆರಳೆ ಥ್ರೆಡ್ನ ತಗೊಂಡು ಬಟ್ಟೆಗೆ ಸೇರಿಸಿ ನಾಟ್ನ ಹಾಕ್ಕೊತಾ ಇದ್ದೀನಿ. 2 ಟೈಮ್ಸ್ ನಾಟ್ನ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. 2 ಟೈಮ್ಸ್ ನಾಟ್ನ ಹಾಕ್ಕೊಂಡು ಮತ್ತು 3 ಟೈಮ್ಸ್ ಸೇಮ್ ಸಿಂಗಲ್ ಕ್ರೋಶನ ಮಾಡ್ಕೊತೀನಿ ಪಕ್ಕದಲ್ಲಿ. ಟೋಟಲ್ 5 ಟೈಮ್ಸ್ ಆಯಿತು ಲಾಕು ಸೇರಿಸಿ. ಈ ರೀತಿ ಮಾಡಿಕೊಂಡು 6 ಚೈನ್ಸ್ನ ಹಾಕ್ಕೊತೀನಿ. 5 ಕೂಡ ಹಾಕ್ಕೋಬೋದು. 6 ಚೈನ್ಸ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ನಾಟ್ ಆದ ನಂತರ ಮತ್ತೆ 4 ಟೈಮ್ಸ್ ಸಿಂಗಲ್ ನಾಟ್, ಟೋಟಲ್ 5 ಟೈಮ್ಸ್ ಈ ರೀತಿ ಮಾಡ್ಕೋಬೇಕು. ಮಾಡಿಕೊಂಡು ಮತ್ತೆ 6 ಚೈನ್ಸ್ನ ಹಾಕೋಬೇಕು ನೋಡಿ. 6 ಚೈನ್ಸ್ನ ಹಾಕ್ಕೊಂಡು 3 4 6 ಚೈನ್ಸ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೀಟಾಗಿ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ನಾಟ್, ಮತ್ತು 4 ಟೈಮ್ ಸಿಂಗಲ್ ನಾಟ್. ಇದೇ ರೀತಿ ಸ್ಟಾರ್ಟಿಂಗಲ್ಲಿ 5 ಟೈಮ್ಸ್ ಸಿಂಗಲ್ ಕ್ರೋಶೆ ಬಟ್ಟೆಗೆ ಸೇರಿಸಿ 6 ಚೈನು, ಮತ್ತು 5 ಟೈಮು ಬಟ್ಟೆಗೆ ಸೇರಿಸಿ ಸಿಂಗಲ್ ಕ್ರೋಶೆ, ಮತ್ತು 6 ಚೈನು, ಮತ್ತು 6 ಚೈನ್ ಆದಮೇಲೆ ಮತ್ತೆ ಸಿಂಗಲ್ ಕ್ರೋಶೆ 5 ಸಾರಿ. ಇದೇ ರೀತಿ ಬೇಸ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಇದು ಫಸ್ಟ್ ಸ್ಟೆಪ್ಪು, ಬೇಸು ಫಸ್ಟ್ ಸ್ಟೆಪ್ ಇದು ನೋಡಿ. ನಾನು ಎಂಡ್ ಮಾಡ್ತಾಯಿದ್ದೀನಿ. 3 ಚೈನ್ಸ್ ಹಾಕಿ ಥ್ರೆಡ್ನ ಟೈಟ್ ಮಾಡಿಕೊಂಡು ಥ್ರೆಡ್ನ ಎಳ್ಕೊಂಡು ಈ ರೀತಿ ಸ್ವಲ್ಪ ಲೆಂತಾಗಿ ಥ್ರೆಡ್ನ ಕಟ್ ಮಾಡಿ ಥ್ರೆಡ್ನ ಟೈಟ್ ಮಾಡಿಕೊಂಡು ಈ ರೀತಿ ನಿಡ್ಲು ತೆಗಿತೀನಿ. ಇದೇ ರೀತಿ ಪ್ರತಿ ಸ್ಟೆಪ್ಗೂ ಲಾಕ್ನ ಮಾಡಿಕೊಂಡು ತೆಕ್ಕೋಬೇಕು. ಈ ರೀತಿ ಥ್ರೆಡ್ನ ಟ್ರಿಮ್ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ಫಸ್ಟ್ ಸ್ಟೆಪ್ಪು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಮೊದಲಿಗೆ ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ಲ ಸ್ಟಾರ್ಟಿಂಗು, ಅದರ ಮೇಲೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಮಾಡಿಕೊಂಡು ಮತ್ತು ಪಕ್ಕದ್ದು ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಸಿಂಗಲ್ ಕ್ರೋಶೆ, ಅದರ ಪಕ್ಕದ್ದು ಗ್ಯಾಪಲ್ಲಿ ನೀಡಲ್ನ ಹಾಕಿ ಸಿಂಗಲ್ ಕ್ರೋಶೆ, ಮತ್ತು ಅದರ ಪಕ್ಕದ ಗ್ಯಾಪಲ್ಲಿ ನೀಡಲ್ನ ಹಾಕಿ ಸಿಂಗಲ್ ಕ್ರೋಶೆ. ರೀತಿ ಮಾಡಿಕೊಂಡು ಚೈನಿಗೆ ಸೇರಿಸಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಇದು ಸ್ಟಾರ್ಟಿಂಗ್ 6 ಚೈನು ಕುಚ್ಚಿಗೆ, ಬೇಕಿದ್ರೆ 4 ಅಥವಾ 5 ಚೈನ್ ಕೂಡ ಹಾಕೋಬೋದು. 6 ಚೈನ್ಗೆ 6 ಸಿಂಗಲ್ ಕ್ರೋಶೆನ ಹಾಕೋಬೇಕು. ಈ ರೀತಿ ಮಾಡಿಕೊಂಡು ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್ ಸಿಂಗಲ್ ಕ್ರೋಶೆ ಇದೆಯಲ್ಲ ಅದ್ರ ಮಧ್ಯೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ, ಮತ್ತು ಸೆಕೆಂಡ್ ಒನ್ ಥರ್ಡ್ ಒನ್ ಸಿಂಗಲ್ ಕ್ರೋಶೆ ಮೇಲೆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ, ಮತ್ತು 3ನೇ ಮತ್ತು 4ನೇ ಸಿಂಗಲ್ ಕ್ರೋಶೆ ಮಿಡಲಲ್ಲಿ ಒಂದು ಸಿಂಗಲ್ ಕ್ರೋಶೆ. ಆ ರೀತಿ ಮಾಡಿಕೊಂಡು ನೋಡಿ ಈ ಗ್ಯಾಪ್ನ ಹಾಗೆ ಬಿಟ್ಟಿದ್ದೀನಿ. ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ದಾರದಲ್ಲಿ 1 2 ದಾರದಲ್ಲಿ 1, ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಕಂಬದ ಗ್ಯಾಪಲ್ಲಿ ಹೋಗಿ ನೀಡ್ಲ ಮೇಲೆ 3 ಥ್ರೆಡ್ ಇರುತ್ತೆ
ಫಸ್ಟ್ ಇರೋ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಮತ್ತು 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 2 ದಾರದಲ್ಲಿ ಬಂದು 2 ದಾರದಲ್ಲಿ ಬಂದು ಇದೇ ರೀತಿ ಇಲ್ಲಿ 12 ಕಂಬನ ತಗೊಳ್ಳಿ. ಡಬಲ್ ಕ್ರೋಶೆ ಕಂಬ 12 ಕಂಬನ ತಗೋಬೇಕು. ಈ ರೀತಿ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಕಂಬದ ಗ್ಯಾಪಲ್ಲಿ ಹೋಗಿ ಚೈನ್ ಗ್ಯಾಪಲ್ಲಿ ಹೋಗಿ 6 ಚೈನ್ ಗ್ಯಾಪಲ್ಲಿ ಹೋಗಿ 2ರಲ್ಲಿ ಬಂದು 2ರಲ್ಲಿ ಬಂದು ಇದೇ ರೀತಿ 12 ಕಂಬನ ಮಾಡ್ಕೋಬೇಕು. ಫೋರ್ಟೀನ್ ಕೂಡ ಮಾಡ್ಕೋಬೋದು. ಎರಡರಲ್ಲಿ ಒಂದು 2ರಲ್ಲಿ ಒಂದು ಕೌಂಟ್ ಮಾಡೋಣ. 1 2 3 4 5 6 7 8 ಆಗಿದೆ. Eleven, 12 ನೋಡಿ 3 6 9 12 ಆದ ನಂತರ ನೋಡಿ ಈ ಸೈಡ್ ಹೇಗೆ ನಾವು ಲಾಕ್ನ ಮಾಡ್ಕೊಂಡಿದ್ದೀವೋ ಅದೇ ರೀತಿ ಈ ಸೈಡ್ ಕೂಡ ಲಾಕ್ನ ಮಾಡ್ಕೋಬೇಕು. ನೋಡಿ ಒಂದು ಗ್ಯಾಪ್ನ ಬಿಟ್ಟು ಒಂದು ಸಿಂಗಲ್ ಕ್ರೋಶೆ, ಫಸ್ಟ್ ಒನ್ ಸೆಕೆಂಡ್ ಒನ್ ಒಂದು ಸಿಂಗಲ್ ಕ್ರೋಶೆ ಗ್ಯಾಪ್ನ ಬಿಟ್ಟು ಸೆಕೆಂಡ್ ಒನ್ ಮತ್ತು ಥರ್ಡ್ ಒನ್ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ರೀತಿ ಮಾಡಿಕೊಂಡು ಮತ್ತೆ ಪಕ್ಕದ ಗ್ಯಾಪಲ್ಲಿ ನೀಡಲ್ನ ಹಾಕಿ 3ನೇದು ಮತ್ತು 4ನೇ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ 2 ದಾರ ಒಂದು ಮಾಡ್ಕೊಳ್ಳಿ. ಮತ್ತು 4ನೇದು 5ನೇದು ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಈ ರೀತಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ಬರುತ್ತೆ ನೋಡಿ. ಈ ರೀತಿ ಮಾಡ್ಕೊಂಡ್ಮೇಲೆ ಚೈನಾಗಿ ಸೇರಿಸಿ ಸಿಂಗಲ್ ಕ್ರೋಶೆ ಒಂದು ಆರ್ಚ್ ಅಕ್ಕಪಕ್ಕ 2 ಕುಚ್ಚು ಬರುತ್ತೆ. ಈ ಸೈಡ್ ಒಂದು ಆ ಸೈಡ್ ಒಂದು. ಸಿಕ್ಸ್ ಚೈನ್ ಗ್ಯಾಪಲ್ಲಿ 6 ಸಿಂಗಲ್ ಕ್ರೋಶೆ ಬರುತ್ತೆ. ಮಾಡಿಕೊಂಡು ಫಸ್ಟ್ ಒನ್ ಸೆಕೆಂಡ್ ಒನ್ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮತ್ತು ಸೆಕೆಂಡ್ ಒನ್ ಥರ್ಡ್ ಒನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಸಿಂಗಲ್ ಕ್ರೋಶೆ ಮತ್ತು ಥರ್ಡ್ ಒನ್ ಫೋರ್ತ್ ಒನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಸಿಂಗಲ್ ಕ್ರೋಶೆ. ಫೋರ್ತ್ ಒನ್ ಫಿಫ್ತ್ ಒನ್ ಮಾತ್ರ ಆರ್ಚಿಗೆ ಗ್ಯಾಪ್ನ ಬಿಟ್ಕೋಬೇಕು. ಈ ರೀತಿ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಹೇಳ್ಕೊಂಡು ನೀಡ್ಲ ಮೇಲೆ 3 ಥ್ರೆಡ್ ಇರುತ್ತೆ. ಮೊದಲಿಗೆ 2 ಥ್ರೆಡ್ನ ಲಾಕ್ ಮಾಡಿಕೊಂಡು ಮತ್ತೆ 2 ಥ್ರೆಡ್ನ ಲಾಕ್ ಮಾಡ್ಕೋಬೇಕು. ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಮೊದಲಿಗೆ 2 ದಾರ ಲಾಕ್ ಮಾಡಬೇಕು, ನಂತರ 2 ದಾರ ಲಾಕ್ ಮಾಡ್ಕೋಬೇಕು. ಇದೇ ರೀತಿ 12 ಕಂಬನ ನಾವಿಲ್ಲಿ ಮಾಡ್ಕೋಬೇಕು. ಒಂದು ಆರ್ಚ್ಗೆ 12 ಕಂಬ ಬರುತ್ತೆ ಮಾಡ್ಕೋಬೇಕು. ಮಾಡಿಕೊಂಡು 12 ಕಂಬನ ಮಾಡಿಕೊಂಡು ಒಂದು ಆರ್ಚ್ಗೆ ಸೆಕೆಂಡ್ ಮತ್ತು ಥರ್ಡ್ ಒನ್ ಸಿಂಗಲ್ ಕ್ರೋಶೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 2 ದಾರ ಸೇರಿಸಿ ಒಂದು ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಮತ್ತು ಅದ್ರ ಪಕ್ಕದ ಗ್ಯಾಪಲ್ಲಿ ನೀಡಲ್ನ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಅದ್ರ ಪಕ್ಕದ ಗ್ಯಾಪಲ್ಲಿ ಹೋಗಿ ಫೋರ್ತ್ ಒನ್ ಫಿಫ್ತ್ ಒನ್ ಗ್ಯಾಪಲ್ಲಿ ಹೋಗಿ ಫೋರ್ತ್ ಒನ್ ಫಿಫ್ತ್ ಒನ್ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ಹೋಗಿ ಈ ರೀತಿ ಒಂದು ಆರ್ಚ್ ಪಕ್ಕ 3 ಸಿಂಗಲ್ ಕ್ರೋಶೆ ಮೇಲೆ ಮತ್ತು ಇಲ್ಲಿ 3 ಸಿಂಗಲ್ ಕ್ರೋಶೆ ಈ ಸೈಡ್ 2 ಸೈಡು ಸಿಂಗಲ್ ಕ್ರೋಶೆ ಮತ್ತು 6 ಚೈನ್ ಮೇಲೆ ಸಿಂಗಲ್ ಕ್ರೋಶೆ 6 ಸಿಂಗಲ್ ಕ್ರೋಶೆ ಈ ರೀತಿ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಮೇಲೆ ಫಸ್ಟ್ ಮತ್ತು ಸೆಕೆಂಡ್ನೇ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. 5 ಸಿಂಗಲ್ ಕ್ರೋಶೆ ಮೇಲೆ ಕೂಡ ಗ್ಯಾಪಲ್ಲಿ ಕೂಡ ನಾವು ಸಿಂಗಲ್ ಕ್ರೋಶೆ ಮಾಡಬೇಕು. ಕುಚ್ಚು ಕಟ್ಟು ಅಕ್ಕಪಕ್ಕ 6 ಚೈನ್ ಅಕ್ಕಪಕ್ಕ ಈ ರೀತಿ ಮಾಡ್ಕೋಬೇಕು. ನೋಡಿ ಎಂಡ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಬೇಸು ಸೆಕೆಂಡ್ ಲೈನು ನೋಡಿ 3 ಚೈನ್ಸ್ ಹಾಕಿ ಥ್ರೆಡ್ನ ಎಳೆದು ರೀತಿ ಸ್ವಲ್ಪ ಲೆಂತ್ಗೆ ಎಳ್ಕೊಳ್ಳಿ. ಟೈಟ್ ಮಾಡಿಕೊಂಡು ಫಿಂಗರಲ್ಲಿರೋ ಥ್ರೆಡ್ನ ಟ್ರಿಮ್ ಮಾಡಿಕೊಂಡು ಈ ಥ್ರೆಡ್ನ ಈ ರೀತಿ ಎಳ್ಕೊಳ್ಳಿ. ಎಕ್ಸ್ಟ್ರಾ ಏನಿದೆ ಅದನ್ನ ಕಟ್ ಮಾಡ್ಕೊಳ್ಳಿ.
ಗ್ಲೂ ಹಾಕಿ ಬ್ಯಾಕ್ ಸೈಡ್ಗೆ ಈ ರೀತಿ ಪೇಸ್ಟ್ ಮಾಡ್ಕೊಂಡ್ರಾಯ್ತು. ನೋಡಿ ಸೆಕೆಂಡ್ ಬೇಸು ಈ ರೀತಿ ನಿಮಗಿಲ್ಲಿ ಕಾಣಿಸುತ್ತೆ. ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ಈ ರೀತಿ ಮಾಡ್ಕೊಂಡಿದ್ದೀನಿ ಸೆಕೆಂಡ್ ಬೇಸು. ಥರ್ಡ್ ಒನ್ ಬೇಸ್ಗೆ ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಬೋದು. ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀವಲ್ಲ ಆರ್ಚ್ ಪಕ್ಕ, ಇಲ್ಲಿ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆನ ಹಾಕ್ಕೊಂಡಿದ್ದೀವಲ್ಲ ಆರ್ಚ್ ಪಕ್ಕ, ಈ ಸಿಂಗಲ್ ಕ್ರೋಶೆಯಿಂದ ತಗೊಳ್ಳೋಣ. ಸ್ಟಾರ್ಟಿಂಗಿಂದ ಬೇಡ, ಇಲ್ಲಿಂದ ತಗೊಳ್ಳೋಣ. ಈ ರೀತಿ ಸಿಂಗಲ್ ನಾಟ್ ಹಾಕ್ಕೊಳ್ಳಿ. ಹಾಕ್ಕೊಂಡು ನೋಡಿ ಈ ರೀತಿ ಹಾಕ್ಕೊಂಡು ಫಸ್ಟ್ ಒನ್ನು ಕಂಬದ ಗ್ಯಾಪ್ ಇದೆಯಲ್ಲ ನೋಡಿ, ಅಲ್ಲಿ ಫಸ್ಟ್ ಒನ್ ಕಂಬದ ಗ್ಯಾಪ್ ಇದೆ. ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಸಿಂಗಲ್ ಮಾಡ್ಕೊಳ್ಳಿ, ಸಿಂಗಲ್ ನಾಟ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ ಆರ್ಚಿಗೆ ಹಾಕ್ಕೊಂಡಿದ್ದೀವಿ. ಫಸ್ಟು ಕಂಬ ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಆರ್ಚದ ಕಂಬ ಇದೆಯಲ್ಲ, ಕಂಬದ ಗ್ಯಾಪಲ್ಲಿ ಫಸ್ಟ್ ಒನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ನಾವು ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಥ್ರೆಡ್ನ ಸ್ವಲ್ಪ ಮೇಲ್ ಮಾಡ್ಕೋಬೇಕು. ಮೇಲ್ ಮಾಡಿಕೊಂಡು ಈ ರೀತಿ ನೋಡಿ ಗೋಲ್ಡ್ ಬೀಡ್ ಸಿಗುತ್ತೆ ನಿಮಗೆ. 2 mm ಆದರೂ ಯೂಸ್ ಮಾಡ್ಬೋದು ಅಥವಾ 1 mm ಆದರೂ ಯೂಸ್ ಮಾಡ್ಬೋದು. ಇದು 2 mm ಇದೆ ಬೀಡ್ಸ್ನ ತೊಗೊಂಡಿದ್ದೀನಿ. ಒಂದು ಬೀಡ್ಸ್ನ ತಗೊಂಡು ಈ ರೀತಿ ಥ್ರೆಡ್ಡಿಗೆ ಸೇರಿಸ್ಕೊಳ್ಳಿ. ಥ್ರೆಡ್ಡಿಗೆ ಸೇರಿಸ್ಕೊಂಡು ಬೀಡ್ಸ್ನ ನೋಡಿ ಬೀಡನ್ನ ಹಾಕ್ಕೊಂಡು ಅಲ್ಲಿ ಸಿಂಗಲ್ ಕ್ರೋಶೆ ಅಲ್ಲಿ ಕಂಬ ಮಾಡ್ಕೊಂಡಿದ್ದಿಲ್ಲ, ಫಸ್ಟ್ ಒನ್ ಸೆಕೆಂಡ್ ಒನ್ ಕಂಬಕ್ಕೆ ಈ ರೀತಿ ಬೀಡನ್ನ ಲಾಕ್ ಮಾಡಿಕೊಂಡು ಥರ್ಡ್ ಒನ್ ಕಂಬದ ಮೇಲೆ ನಾನು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಹಾಕ್ಕೊತೀನಿ. ಈ ರೀತಿ ಮೆಟಲ್ ಬೀಡ್ ಫ್ರೆಂಡ್ಸ್, ಇದು ಮೆಟಲ್ ಬೀಡು 2 mm. ಬೀಡನ್ನ ಹಾಕ್ಕೊಂಡು ಈ ರೀತಿ ಲಾಕ್ ಮಾಡ್ಕೊಂಡು ಕೂಡ ಮಾಡ್ಕೊಬೋದು ಫ್ರೆಂಡ್ಸ್, ಇಲ್ಲ ಡೈರೆಕ್ಟ್ ಹಾಗೆ ಬೀಡ್ ಹಾಕ್ಕೊಂಡು ಕಂಬಕ್ಕೆ ಸೇರಿಸಿ ನಾವು ನೋಡಿ 4th ಒನ್ ಕಂಬದ ಗ್ಯಾಪ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ ರೀತಿ ಲಾಕ್ ಮಾಡ್ಕೊತೀನಿ. ಬೀಡನ್ನ ಸೇರಿಸಿ ಲಾಕ್ ಮಾಡಿಕೊಂಡು 5th ಒನ್ ಕಂಬದ ಮೇಲೆ ನಾನು ಸಿಂಗಲ್ ಕ್ರೋಶೆನ ಮಾಡ್ಕೊತೀನಿ. ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡ್ಕೊತೀನಿ. ಸ್ವಲ್ಪ ಥ್ರೆಡ್ನ ಮೇಲ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಬೀಡನ್ನ ತೊಗೊತೀನಿ, ಗೋಲ್ಡ್ ಬೀಡು. ನೀವು ಗೋಲ್ಡ್ ಬೀಡ್ ಬದಲಿಗೆ ಸಿಲ್ವರ್ ಬೀಡು ಅಥವಾ ವೈಟ್ ಪರ್ಲ್ ಬರುತ್ತಲ್ಲ ಫ್ರೆಂಡ್ಸ್, ಅದು ಕೂಡ ನೀವು ಇಲ್ಲಿ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ 6th ಒಂದು ಗ್ಯಾಪಲ್ಲಿ ಕಂಬದ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ನಾನು ಈ ರೀತಿ ಲಾಕ್ ಮಾಡ್ಕೊತೀನಿ. ಮತ್ತು 7th ಒಂದು ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ ರೀತಿ ಒಂದು ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ನಾನಿಲ್ಲಿ ಇನ್ಸಲ್ಟ್ ಮಾಡ್ಕೊತೀನಿ. ಈ ರೀತಿ ಗೋಲ್ಡ್ ಬೀಡನ್ನ ನಾನಿಲ್ಲಿ ಇನ್ಸಲ್ಟ್ ಮಾಡ್ಕೊತೀನಿ. ಮಾಡಿಕೊಂಡು 7th ಒನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ನಾನು ಈ ರೀತಿ ಥ್ರೆಡ್ನ ತಗೊಂಡು ಲಾಕ್ ಮಾಡಿಕೊಂಡು 8th ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಈ ರೀತಿ ಲಾಕ್ ಮಾಡ್ಕೊತೀನಿ. ಸಿಂಗಲ್ ಕ್ರೋಶೆನ ಮಾಡ್ಕೊತೀನಿ. ಮಾಡಿಕೊಂಡು ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ನಾನಿಲ್ಲಿ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಒಂದು ಗ್ಯಾಪಲ್ಲಿ ನಾನು ಬೀಡನ್ನ ಸೇರಿಸಿ ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ಈ ರೀತಿ ಎಲ್ಲ ಥ್ರೆಡ್ಡು ಬರೋ ರೀತಿ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಬೀಡ್ಸ್ನ ಹಾಕ್ಕೊಳ್ಳಿ. ಒಂದು ಥ್ರೆಡ್ ಕೂಡ ಓಪನ್ ಆದರೆ ಅಷ್ಟು ನೀಟಾಗಿ ಕಾಣಿಸಲ್ಲ, ಫಿನಿಶಿಂಗ್ ನೀಟಾಗಿ ಬರೋಲ್ಲ. ಆದಷ್ಟು ಎಲ್ಲ ಥ್ರೆಡ್ನು ಸೇರಿಸಿ ನಾವು ಬೀಡ್ಸ್ನ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ನೆಕ್ಸ್ಟ್ ಒಂದು ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಈ ರೀತಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ ಕಂಬದ ಗ್ಯಾಪಲ್ಲಿ ನಾವಿಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡಿಕೊಂಡು ಲಾಸ್ಟ್ ಬೀಡು 6ನೇ ಬೀಡ್ 6 ಬೀಡ್ ಬರುತ್ತೆ ಫ್ರೆಂಡ್ಸ್. ಒಂದು ಆರ್ಚ್ಗೆ 6 ಬೀಡು 6 ಸಿಂಗಲ್ ಕ್ರೋಶೆ ಬರುತ್ತೆ. 12 ಕಂಬ ತೊಗೊಂಡಿದ್ದೀವಲ್ವ, ಅದಕ್ಕೆ 6 ಸಿಂಗಲ್ ಕ್ರೋಶೆ 6 ಬೀಡ್ಸ್ನ ಬರುತ್ತೆ. ನೋಡಿ ಬೀಡ್ಸ್ನ ಸೇರಿಸಿ ಈ ರೀತಿ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೊಂದು ಕಂಬದ ಗ್ಯಾಪ್ ಇರುತ್ತೆ, 12 ಕಂಬದ ಗ್ಯಾಪು, ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. ನೋಡಿ ಈ ರೀತಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸು. ತುಂಬ ನೀಟಾಗಿ ಹೈಲೈಟಾಗಿ ಕೂಡ ಕಾಣಿಸುತ್ತೆ. ಇದೇ ರೀತಿ ಮಾಡ್ಕೊಳ್ಬೇಕಾದ್ರೆ ಕುಚ್ಚು ಕಟ್ಕೋಬೋದು. ಇನ್ನೂ ಒಂದು ಸ್ಟೆಪ್ ಇದೆ ಫ್ರೆಂಡ್ಸ್, ಆ ರೀತಿ ಮಾಡಿಕೊಂಡ್ರೆ ಇನ್ನೂ ಹೈಲೈಟಾಗಿ ಕಾಣಿಸುತ್ತೆ. ತೋರಿಸ್ತೀನಿ ಮುಂದೆ. ನೋಡಿ ಈಗ 2 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ, 5 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ ಫಸ್ಟ್ ಒನ್ನು, ಅದರಲ್ಲಿ ಫುಲ್ ಕವರ್ ಆಗಿ 2 ಸಿಂಗಲ್ ಕ್ರೋಶೆ ಓಪನಲ್ಲಿ ಇದೆಯಲ್ವ, ಅದರ ಮೇಲೆ ಒಂದು ಸಿಂಗಲ್ ಕ್ರೋಶೆ ಇದೆ, ಅದಕ್ಕೆ ಸೇರಿಸಿ ಸಿಂಗಲ್ ಕ್ರೋಶೆನ ಮಾಡಿಕೊಂಡು ನೋಡಿ ಈ 6 ಚೈನ್ಸ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಲ್ಲ, ಆ 6 ಚೈನ್ ಸಿಂಗಲ್ ಕ್ರೋಶೆ ಮೇಲೆ ಮತ್ತೆ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಆ 6 ಚೈನ್ ಸಿಂಗಲ್ ಕ್ರೋಶೆಗೆ
ನಾವು ಮತ್ತೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. 6 ಸಿಂಗಲ್ ಕ್ರೋಶೆಗೆ 6 ಸಿಂಗಲ್ ಕ್ರೋಶನ ಹಾಕ್ಕೋಬೇಕು, ಅಥವಾ ಚೈನ್ಸ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸಿಂಗಲ್ ಕ್ರೋಶನೇ ಮಾಡ್ಕೊತೀನಿ. ಮಿಡಲಲ್ಲಲ್ವ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಆ ಸೈಡ್ ಈ ಸೈಡ್ ಮಾಡಿಲ್ಲ ಅಂದರೂ ಮಿಡಲಲ್ಲಿ ಮಾಡಿದ್ರೆ ತುಂಬ ಹೈಲೈಟಾಗಿ ಕೂಡ ಡಿಫ್ರೆಂಟಾಗಿ ಕೂಡ ಕಾಣಿಸುತ್ತೆ ಅಂತೇಳಿ ನಾನು ಈ ರೀತಿ ಮಾಡ್ಕೊತೀನಿ. 6 ಸಿಂಗಲ್ ಕ್ರೋಶೆ ಮೇಲೆ 6 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೆ ಬಟ್ಟೆಗೆ ಸೇರಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಮತ್ತೆ ಸಿಂಗಲ್ ಕ್ರೋಶನ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾವಿಲ್ಲಿ ಈ ಸೈಡ್ ಹೇಗೆ ಮಾಡ್ಕೊಂಡಿದ್ದೀವೋ ಸ್ಟಾರ್ಟಿಂಗ್ ಎಂಡು ಅದೇ ರೀತಿ ಆ ಸೈಡು ಕೂಡ ಮಾಡ್ಕೊಬೇಕು. ನೋಡಿ ಈ ರೀತಿ 1 ಟೈಮ್ ಸಿಂಗಲ್ ಕ್ರೋಶನ ಮಾಡಿಕೊಂಡು ನೋಡಿ ಈ ರೀತಿ ಮಾಡ್ಕೋಬೇಕು. 6 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿಲ್ವ, ಅದು ಮೇಲೆ ಸಿಂಗಲ್ ಕ್ರೋಶೆ ಆದಮೇಲೆ 3 ಟೈಮ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ಬಟ್ಟೆಗೆ ಸೇರಿಸಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಲ್ಲ 5 ಟೈಮ್ಸು, ಅದ್ರ ಮೇಲೆ 3 ಟೈಮ್ಸ್ ಬರಬೇಕು ಸಿಂಗಲ್ ಕ್ರೋಶೆ. ಬಂದಮೇಲೆ ಆರ್ಚಿದು ಫಸ್ಟು ಕಂಬದ ಗ್ಯಾಪ್ ಇರುತ್ತಲ್ಲ ಫ್ರೆಂಡ್ಸ್, ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಮಾಡಿಕೊಂಡು ಒಂದು ಬೀಡನ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು. ಒಂದು ಬೀಡನ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್, ಗೋಲ್ಡ್ ಬೀಡು. ಈ ರೀತಿ ಇನ್ಸರ್ಟ್ ಮಾಡಿಕೊಂಡು ಪಕ್ಕದ್ದು ಗ್ಯಾಪಲ್ಲೋಗಿ ಥ್ರೆಡ್ನ ತಂದು ಈ ರೀತಿ ಲಾಕ್ ಮಾಡಿಕೊಂಡು ಅದ್ರ ಪಕ್ಕದ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಒಂದು ಗ್ಯಾಪಲ್ಲಿ ನಾವು ಬೀಡ್ಸ್ನ ಸೇರಿಸಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಒಂದು ಆರ್ಚ್ಗೆ 6 ಬೀಡು 6 ಸಿಂಗಲ್ ಕ್ರೋಶೆ ಬರೋ ರೀತಿ ನೀವು ಫಿನಿಶ್ ಮಾಡ್ಕೊಳ್ಳಿ. ನಾನು ಈ ಆರ್ಚ್ನ ಕಂಪ್ಲೀಟ್ ಮಾಡಿಕೊಂಡು 3 ಚೈನ್ಸ್ ಹಾಕಿ ಇಲ್ಲಿಗೆ ಎಂಡ್ ಮಾಡ್ಕೋಬೋದು, ಅಥವಾ ಈ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆನ ಮಾಡಿಕೊಂಡು ನೀವು ಕಂಟಿನ್ಯೂ ಮಾಡ್ಬೋದು. ಈ ರೀತಿ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಬೋದು. ನೆಕ್ಸ್ಟ್ ಲೈನಿಗೂ ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ನೋಡಿ. ಇದು ಫೋರ್ತ್ ಒನ್ ನಾನು ಹೇಳ್ಕೊಡ್ತಾ ಇರೋದು. 3rd ಸ್ಟೆಪ್ ಆಯಿತು, ಇದು 4th ಸ್ಟೆಪ್ಪು ನೋಡಿ. ನಾವಿಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿಗೆ ಸೇರಿಸಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಿಂದ ಬೇಡ, ಇಲ್ಲಿಂದ ಆರ್ಚ್ ಹತ್ರದಿಂದ ನಾವು ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆನ ಮಾಡಿಕೊಂಡು ನೋಡಿ ಆರ್ಚ್ ಪಕ್ಕದಲ್ಲಿ ಈ ರೀತಿ ಒಂದು ಸಿಂಗಲ್ ಕ್ರೋಶೆನ ಮಾಡಿಕೊಂಡು ನೋಡಿ 3 ಚೈನ್ಸ್ ತಗೊಳ್ಳೋಣ. ತ್ರೀ ಚೈನ್ಸ್ನ ತಗೊಂಡು ನೋಡಿ ಬೀಡ್ಸ್ ಪಕ್ಕದಲ್ಲಿ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶೆ ಇದೆಯಲ್ಲ, ಆ ಸಿಂಗಲ್ ಕ್ರೋಶೆಗೆ ಈ 3 ಚೈನ್ನ ಸೇರಿಸಿ ಲಾಕ್ನ ಮಾಡ್ಕೊಳ್ಳೋಣ. ಅಥವಾ 4 ಆದರೂ ತೊಗೋಬೋದು ಫ್ರೆಂಡ್ಸ್, 3 ಟೈಟ್ ಆದರೆ 4 ಆದರೂ ತೊಗೋಬೋದು ನೋಡಿ. ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ನಿಮಗಿದು ಬೀಡ್ ಮೇಲೆ ನಿಮಗೆ ಈ 4 ಚೈನ್ ಬರಬೇಕು, ಅಥವಾ 3 ಚೈನ್ ಆದರೂ ತೊಗೋಬೋದು. 3 ಚೈನ್ ತಗೊಂಡು ನೋಡಿ, ಟೈಟ್ ಅನಿಸಿದ್ರೆ 4 ಚೈನ್ನ ತಗೊಳ್ಳಿ ನೋಡಿ. ಈ ರೀತಿ ಬೀಡ್ ಮೇಲ್ಗಡೆ 4 ಚೈನ್ ಬರುತ್ತೆ, ಬೀಡ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಗೆ ಈ ರೀತಿ ಲಾಕ್ನ ಮಾಡ್ಕೋಬೇಕು. ಈ ರೀತಿ ಕಾಣಿಸುತ್ತೆ ನಿಮಗೆ. ಅದೇ ರೀತಿ 3 ಚೈನ್ಸ್ನ ಹಾಕ್ಕೊಂಡು ಬೀಡ್ಸ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಲಾಕ್ನ ಮಾಡ್ಕೊಳ್ಳೋಣ. ತುಂಬ ಟೈಟಾಗಿ ತಗೋಬೇಡಿ, ಚೈನ್ಸ್ ಆರಾಮಾಗಿ ತಗೊಳ್ಳಿ, ತುಂಬ ಲೂಸಾಗಿ ತಗೊಳ್ಳಿ, ಮೀಡಿಯಮಾಗಿ. ಮತ್ತೆ 3 ಚೈನ್ಸ್ ಹಾಕಿ ಮತ್ತು ಪಕ್ಕದಲ್ಲಿ ಬಿಡ್ಸ್ ಪಕ್ಕದಲ್ಲಿ 3 ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಆ ಸಿಂಗಲ್ ಕ್ರೋಶೆಗೆ ಮತ್ತು ನೋಡಿ ಲಾಸ್ಟ್ ಬೀಡಿಗೆ ಹಾಕ್ತಾಯಿದ್ದೀನಿ. 3 ಚೈನ್ಸ್ನ ಹಾಕಿ ನೋಡಿ, ಬೀಡ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಇದೆಯಲ್ಲ, ಈ ಸಿಂಗಲ್ ಕ್ರೋಶೆಗೆ
ನಾನು ಸಿಂಗಲ್ ಕ್ರೋಶನ ಮಾಡ್ಕೊತೀನಿ. ಈ ರೀತಿ ಮಾಡ್ಕೊತೀನಿ ನೋಡಿ. ಈ ರೀತಿ ನಿಮ್ಗೆ ಇಲ್ಲಿ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಇದು ತುಂಬ ಹೈಲೈಟಾಗಿ ಕೂಡ ಕಾಣಿಸುತ್ತೆ ಇದು ಡಿಸೈನು ನಮಗೆ ನೋಡಿ. ಈ ರೀತಿ ಮಾಡಿಕೊಂಡು ಇದ್ರ ಮೇಲೆ ಚೈನ್ಸ್ ಆದರೂ ತಗೊಳ್ಳಿ ಅಥವಾ ಇದ್ರ ಮೇಲೆ ಸಿಂಗಲ್ ಕ್ರೋಶೆ ಆದರೂ ತಗೊಳ್ಳಿ. ನಾನು ಚೈನ್ಸ್ನೇ ತಗೊತೀನಿ. 5 6 ಚೈನ್ಸ್ನ ತಗೊಂಡು ನೋಡಿ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಮತ್ತೊಂದು ಟೈಮ್ ಸಿಂಗಲ್ ಕ್ರೋಶೆನ ಮಾಡಿಕೊಂಡು ನೋಡಿ ಇಲ್ಲಿ ಈಗ ಮತ್ತೆ 3 ಚೈನ್ಸ್ನ ಹಾಕ್ಕೊಂಡು ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆನ ಮಾಡ್ಕೊತೀನಿ. ಮತ್ತು 3 ಚೈನ್ಸ್ನ ಹಾಕ್ಕೊಂಡು ಮತ್ತು ಸಿಂಗಲ್ ಕ್ರೋಶೆಯಲ್ಲಿ ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆಗೆ ನಾನು ಸಿಂಗಲ್ ಕ್ರೋಶೆನ ಮಾಡ್ಕೋತೀನಿ ನೋಡಿ. ಇದೇ ರೀತಿ ಕಂಟಿನ್ಯೂ ಮಾಡ್ಕೋತೀನಿ ಫುಲ್ ಆರ್ಚು ನೋಡಿ. ಈ ಸೈಡ್ ಕೂಡ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ. ಫ್ರಂಟಲ್ಲಿ ನೋಡಿ ಅಲ್ಲಿ ಮಿಡಲಲ್ಲಿ ನಾವು ಈ ರೀತಿ ಮಾಡ್ಕೊಂಡಿದ್ದೀವಲ್ಲ, ಫುಲ್ಲು ಇದಕ್ಕೆ ಸೇರಿಸಿ ಕೂಡ ನೀವು ಕುಚ್ಚು ಕಟ್ಕೊಬಿಡ್ದು, ಅಥವಾ ಇದಕ್ಕೆ ಮಾತ್ರ ಈ ಏನು ಚೈನ್ ಹಾಕಿದ್ದೀವಲ್ಲ ಇದಕ್ಕೆ ಮಾತ್ರ ಕುಚ್ಚನ್ನ ಕಟ್ಕೋಬೋದು. ಅದು ಕೂಡ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ನಿಮಗಿಲ್ಲಿ ನೋಡಿ. ಈ ರೀತಿ ಬಂದಿದೆ, ಈ ರೀತಿ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಡಿಸೈನ್ನ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಕ್ಯೂಟಾಗಿ, ತುಂಬ ನೀಟಾಗಿ ಫಿನಿಶಿಂಗ್ ನಿಮಗೆ ಇಲ್ಲಿ ಬರುತ್ತೆ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ಬೇಗ ಈ ಚಾನಲ್ ಗ್ರೋ ಆಗಲಿ. ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಸ್ಟಲ್ಲಿ ಇದು ಫಿನಿಶ್ ಮಾಡಿ ಕುಚ್ಚು ಕಟ್ಟಿ ಹಾಕ್ತೀನಿ, ನೀವು ನೋಡ್ಬೋದು. ಕುಚ್ಚು ಕಟ್ಟಿ ಒಂದು ಪಿಕ್ನ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.